ಆಪರೇಷನ್ ಬಾಂಬರ್ ಒಂದ್ ಕಡೆ ಎನ್ಐಎ ಅಧಿಕಾರಿಗಳು ಮತ್ತು ತನಿಖಾ ಸಂಸ್ಥೆಗಳು ಅದರ ಹಿಂದೆ ಬಿದ್ದಿದ್ದಾರೆ. ಈಗ ಓರ್ವ ಶಂಕಿತನನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಬೆಳ್ಳಂಬೆಳಗ್ಗೆ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಓರ್ವ ಶಂಕಿತನನ್ನ ವಶಕ್ಕೆ ಪಡೆದಿದ್ದಾರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ. ತನಿಖೆಯ ಸಂದರ್ಭದಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿಯನ್ನು ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ. ಬ್ರೇಕಿಂಗ್ ನ್ಯೂಸ್. ಆ ಬಾಂಬರ್ ಬಿಎಂಟಿಸಿ ಬಸ್ ಅಲ್ಲಿ ಬರ್ತಾನೆ, ಬಾಂಬ್ ಇಡ್ತಾನೆ, ರವೆ ಇಡ್ಲಿ ತಿಂತಾನೆ, ಅಲ್ಲಿಂದ ಹೊರಗೋಗ್ತಾನೆ. ಅದಾದ್ಮೇಲೆ ಆತ ಎಲ್ಲೆಲ್ಲಿ ಹೋದ, ಏನೇನು ಮಾಡ್ದ, ದಿಸ್ ಇಸ್ ವೆರಿ ವೆರಿ ಕ್ರೂಷಿಯಲ್ ಇನ್ಫಾರ್ಮೇಶನ್. ಹಲವಾರು ಮಾಹಿತಿಯನ್ನ ಆಧರಿಸಿ ಶಂಕಿತನನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಎನ್ಐಎ ಶಂಕಿತನಿಗೆ ನೆರವು ನೀಡಿದ್ದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿನೇ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಧಿಕಾರಿಗಳು ಬಿಡಲ್ಲ, ಯಾವ ಬಿಲದಲ್ಲಿದ್ರೂ ಬಿಡಲ್ಲ. ಇಟ್ ಮೇ ಟೇಕ್ ಟೈಮ್, ಬಟ್ ಎಲ್ಲವನ್ನು ಕೂಡ ಟ್ರೇಸ್ ಮತ್ತು ಟ್ರ್ಯಾಕ್ ಮಾಡ್ತಾರೆ. ನೆರವು ಕೊಟ್ಟ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಈಗ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಬಾಂಬ್ ಸ್ಫೋಟ ಕೇಸಲ್ಲಿ ಆ ಶಂಕಿತ ವ್ಯಕ್ತಿ ಭಾಗಿಯಾಗಿರುವ ಶಂಕೆ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಧಿಕಾರಿಗಳು. ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕದ ಉದ್ದಗಲಕ್ಕೂ ಓಡಾಡ್ತಾ ಇದ್ದಾರೆ. ತುತ್ತ ತುದಿ ಬೀದರ್ಗೂ ಕೂಡ ನಿನ್ನೆ ಬೆಳಗ್ಗೆ ಹೋಗಿ ಬಂದಿದ್ದಾರೆ. ಅದಾದ ನಂತರ ನೋಡಿ, ಮಗದೊಬ್ಬ ಶಂಕಿತ ವ್ಯಕ್ತಿ ನೆರವು ನೀಡಿದ್ದಾನೆ ಅನ್ನುವ ಗುಮಾನಿ ಶಂಕೆಯ ಮೇಲೆ ಈಗ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಒಂದು ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ. ಆತ ಬಸ್ ಅನ್ನ ಇಳಿದು ಹೋಗ್ತಿರುವಂತಹ ಶಂಕಿತ, ಆತನನ್ನ ಇದೀಗ ವಶಕ್ಕೆ ಪಡೆದಿದ್ದಾರೆ. ವಿಸ್ತಾರ ನ್ಯೂಸ್ ಅದೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವೆರಿ ವೆರಿ ಕ್ರೂಷಿಯಲ್ ಇನ್ಫಾರ್ಮೇಶನ್. ಆತನನ್ನ ಶಂಕಿತ ಅಂತ ಗಮನಿಸಿದ್ದಾರೆ, ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಬಾಂಬರ್ ಅಲ್ಲಿ ಬಾಂಬ್ ಇಟ್ಟು ಹೊರಗೋದ್ಮೇಲೆ ಅಫ್ಕೋರ್ಸ್ ಪ್ರಾರ್ಥನಾ ಮಂದಿರಕ್ಕೂ ಹೋಗಿರುವ ಮತ್ತೊಂದು ಮಾಹಿತಿಯೂ ಕೂಡ ಇದೆ. ಬಿಕಾಸ್ ಅಲ್ಲಿ ಹೋಗ್ತಾನೆ, ಪ್ರಾರ್ಥನಾ ಮಂದಿರದಲ್ಲಿ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ತಾನೆ, ಅದಾದ್ಮೇಲೆ ಬೇರೆ ಬೇರೆ ಕಡೆ ಮೂವ್ ಆಗ್ತಾನೆ, ಸಾರ್ವಜನಿಕ ಸ್ಥಳಗಳಲ್ಲಿ ಮೂವ್ ಆಗಿದ್ದಾನೆ, ಬಸ್ಗಳಲ್ಲಿ ಓಡಾಡಿದ್ದಾನೆ, ಆದರೆ ಅಲ್ಲೂ ಕೂಡ ಒಬ್ಬನನ್ನ ಭೇಟಿ ಮಾಡಿದ್ದಾನೆ ಅಂತ. ಲೆಟ್ಸ್ ಗೋ ಲೈವ್. ಮತ್ತಷ್ಟು ಮಾಹಿತಿಯನ್ನು ಕೊಡೋಕೆ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಅಭಿಷೇಕ್ ಜೈಶಂಕರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಭಿ ನಮಸ್ಕಾರ. ಮತ್ತೊಂದು ದಿನದಲ್ಲಿ ಮತ್ತಷ್ಟು ಬ್ರೇಕಿಂಗ್ ನ್ಯೂಸ್ಗಳು ಬರ್ತಾನೆ ಇರುತ್ತೆ. ಅಂದ್ರೆ ಪ್ರತಿ ಕ್ಷಣವೂ ಕೂಡ ತನಿಖಾ ಅಧಿಕಾರಿಗಳು ಕಂಟಿನ್ಯೂಸ್ ಆಗಿ ಐ ಥಿಂಕ್ ಸಮಥಿಂಗ್ ರಾಂಗ್, ಲೆಟ್ಸ್ ರೀಕನೆಕ್ಟ್. ನನ್ನ ಸಹೋದ್ಯೋಗಿಗೆ, ನನ್ನ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಲೆಟ್ಸ್ ರೀಕನೆಕ್ಟ್. ಎನ್ಐಎ ಅಧಿಕಾರಿಗಳು ಇಂಚಿಂಚು ಮಾಹಿತಿಯನ್ನ ಪ್ರತಿ ಕ್ಷಣವೂ ಹುಡುಕ್ತಾ ಇರ್ತಾರೆ. ಚೆನ್ನೈಗೆ ಹೋಗಿ ಬಂದ್ರು, 5 ಜನರನ್ನು ವಶಕ್ಕೆ ಪಡೆದಿದ್ದಾರೆ. ಅಲ್ಲೆಲ್ಲೋ ಬೀದರ್ ಕಡೆ ಹೋಗಿ ಬಂದ್ರು, ಅಲ್ಲೂ ಕೂಡ ವಶಕ್ಕೆ ಪಡೆದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ರೇಡ್ ಮಾಡ್ತಿದ್ದಾರೆ. ಹಂಗೆ ನೋಡಕ್ ಹೋದ್ರೆ ಆತ ಎಲ್ಲೆಲ್ಲಿ ಓಡಾಡಿರ್ಬೋದು. ನಮ್ಮ ರಾಜ್ಯದಲ್ಲಿ ಇದ್ದಾನೋ ಇಲ್ವೋ ವಿ ಡೋಂಟ್ ನೋ, ಬಟ್ ಆತ ಎಲ್ಲಾ ಕಡೆ ಓಡಾಡಿ ಇರುವಂತಹ ಶಂಕೆ ಅಂತೂ ಇದ್ದೇ ಇದೆ. ಬಿಕಾಸ್ ಸಾವಿರಾರು CCTV ಕ್ಯಾಮ್ರಾಗಳನ್ನು ಚೆಕ್ ಮಾಡ್ತಿದ್ದಾರೆ. ಬೆಂಗಳೂರು ಬಿಟ್ಟು ಹೊರಗೋಗಿದ್ದಾನೆ, ಬೀದರ್ ತನಕ ರೀಚ್ ಆಗಿದ್ದಾನೆ, ಬಳ್ಳಾರಿ ತನಕ ರೀಚ್ ಆಗಿರ್ಬೋದು, ಮತ್ತೆ ವಾಪಸ್ ಕರಾವಳಿ ಭಾಗಕ್ಕೆ ಬಂದು ಭಟ್ಕಳ ಕಡೆ ಮೂವ್ ಆಗಿದ್ದಾನೆ ಅಂತಲೂ ಕೂಡ ಹೇಳ್ತಿದ್ದಾರೆ. ಆತ ಹೇಗೆ ಕಾಣಿಸುತ್ತಿದ್ದಾನೆ ಅದರ ರೇಖಾಚಿತ್ರವನ್ನು ರಿಲೀಸ್ ಮಾಡಿದ್ದಾರೆ. ಅಫ್ಕೋರ್ಸ್ ಬಸ್ಸಿನ CCTV ಕ್ಯಾಮ್ರಾದಲ್ಲಿ ಆತ ಕ್ಲಿಯರ್ ಆಗಿ ಕಾಣಿಸ್ತಾನೆ. ಡ್ರೆಸ್ ಚೇಂಜ್ ಆಗಿರುವ ಮಾಹಿತಿಗಳು ಕೂಡ ಲಭ್ಯ ಆಗಿದೆ. ಎಲ್ಲಿ ಚೇಂಜ್ ಮಾಡ್ದ ಸರ್ ಅಂದ್ರೆ ಅದು ಬಾಂಬ್ ಇಟ್ಟು ನಂತರದಲ್ಲಿ ಆತ ಒಂದು ಪ್ರಾರ್ಥನಾ ಮಂದಿರಕ್ಕೆ ಹೋಗಿರುವ ಶಂಕೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಗಮನಿಸಬೇಕಾದಂತಹ ವಿಚಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.